ಇನ್ನು ಬಿಕ್ಕಟ್ಟಿನ ವೇಳೆ ಬಂತು LPG ಸಿಲಿಂಡರ್ ATM 2 ನಿಮಿಷದಲ್ಲಿ ನಿಮ್ಮ ಕೈಗೆ ಗ್ಯಾಸ್ ಸಿಲಿಂಡರ್ ಬರುತ್ತೆ. ಹರಿಯಾಣದ ಗುರುಗ್ರಾಮದಲ್ಲಿ LPG ATM ಅನ್ನು ಪ್ರಯೋಗ ಮಾಡಿರುವಂಥದ್ದು. ಭಾರತ್ ಪೆಟ್ರೋಲಿಯಂನಿಂದ LPG ATM ಇನ್ನು 2 ನಿಮಿಷದಲ್ಲಿ ನಿಮ್ಮ ಕೈಗೆ ಗ್ಯಾಸ್ ಬರುವಂಥದ್ದು. ಹರಿಯಾಣದ ಗುರುಗ್ರಾಮದಲ್ಲಿ LPG ATM ಪ್ರಯೋಗ ಮಾಡಿದ್ದಾರೆ. ಭಾರತ್ ಪೆಟ್ರೋಲಿಯಂನಿಂದ LPG ATM ರಿಜಿಸ್ಟರ್ಡ್ ಮೊಬೈಲ್ OTP ನೆರವಿನಿಂದ ಹೊಸ ಸಿಲಿಂಡರ್ ಬರುವಂಥದ್ದು. ಖಾಲಿ ಸಿಲಿಂಡರ್ ಅಲ್ಲಿರಿಸಿ ಹೊಸ ಸಿಲಿಂಡರ್ ಒಯ್ಯಬಹುದು ನೀವು. ಈ ಪ್ರಕ್ರಿಯೆ ಮುಗಿಯಲು ಹಿಡಿಸೋದು ಕೇವಲ 2 ರಿಂದ 3 ನಿಮಿಷ ಅಷ್ಟೇ. ಸದ್ಯಕ್ಕೆ ಇಲ್ಲಿ 10 kgವರೆಗೆ ಕಂಪೋಸಿಟ್ ಸಿಲಿಂಡರ್ ಲಭ್ಯ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಸಿಲಿಂಡರ್ ATM ಏರ್ಪಾಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈಗಾಗಲೇ ದೇಶದಾದ್ಯಂತ ಸಿಲಿಂಡರ್ನ ಅಭಾವದಿಂದ ಸಾಕಷ್ಟು ತೊಂದರೆಗಳನ್ನು ನಾವು ಪಡ್ತಾ ಇದ್ದೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ LPG ಸಿಲಿಂಡರ್ ATM ಅನ್ನು ಗುರುಗ್ರಾಮದಲ್ಲಿ ಒಂದು ಪ್ರಯೋಗವನ್ನು ಮಾಡಿರುವಂಥದ್ದು. ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಪ್ರಯೋಗವನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿ ಇವರು ಪ್ರಯೋಗ ಮಾಡಿದ್ದಾರೆ ಅಂತಂದರೆ, ಭಾರತ ಪೆಟ್ರೋಲಿಯಂ ಮತ್ತು ಏನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರುತ್ತೆ, ಎರಡೂ ಕೂಡ ಟೈಅಪ್ ಆಗಿಬಿಟ್ಟು ಈ ಒಂದು ವಿಚಾರಕ್ಕೆ ಸಾಕಷ್ಟು ಅಭಾವ ಉಂಟಾಗ್ತಾ ಇದೆ, ನಮ್ಮಲ್ಲೇ ಯಾಕೆ ನಾವು ಉತ್ಪತ್ತಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಇದನ್ನು ಮಾಡಿರುವಂಥದ್ದು. ಆದರೆ 10 kg ಮಾತ್ರ ಸದ್ಯಕ್ಕೆ ಲಭ್ಯವಿರುವಂಥದ್ದು. ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಎಲ್ಲ ಕಡೆ ಇದನ್ನು ಏರ್ಪಾಟು ಮಾಡುವಂತಹ ಆಲೋಚನೆಯಲ್ಲಿ ಇದ್ದಾರೆ. ಇದು ಕೇವಲ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ಮೊಬೈಲ್ ನಂಬರ್ ರಿಜಿಸ್ಟರನ್ನು ಮಾಡಿಕೊಂಡು OTPಯನ್ನು ವೆರಿಫೈ ಮಾಡಿದ್ರೆ ಸಾಕು, ಆ ಒಂದು ಖಾಲಿ ಗ್ಯಾಸ್ನ ಸ್ಕ್ಯಾನ್ ಮಾಡಿ ತುಂಬಿರೋ ಗ್ಯಾಸನ್ನು ನಿಮಗೆ ಕೊಡುತ್ತೆ. ಈ ರೀತಿಯಾದಂತಹ ಒಂದು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಗುರುಗ್ರಾಮದಲ್ಲಿ. ಹರಿಯಾಣದ ಗುರುಗ್ರಾಮದಲ್ಲಿ LPG ATM ಅನ್ನು ಏನು ಒಂದು ತಯಾರು ಮಾಡಿರುವಂಥದ್ದು, ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಭಾರತ್ ಪೆಟ್ರೋಲಿಯಂನಿಂದ LPG ATM ಒಂದು ಕಡೆ ಭಾರತ ಪೆಟ್ರೋಲಿಯಮು ಮತ್ತು ಏನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರುತ್ತೆ, ಇವೆರಡೂ ಕೂಡ ಜಂಟಿ ಕಾರ್ಯಾಚರಣೆಯನ್ನು ಮಾಡಿದೆ. ಜಂಟಿ ಒಂದು ಟೈಅಪ್ ಆಗಿಬಿಟ್ಟು ಒಂದು ಟೆಕ್ನಾಲಜಿಯನ್ನು ಸದ್ಯದ ಮಟ್ಟಿಗೆ ಭಾರತದಲ್ಲಿ ಆಗ್ತಾ ಇರುವಂತಹ ಸಿಲಿಂಡರ್ ಅಭಾವವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಪ್ರಯೋಗ ಮಾಡಿದ್ದಾರೆ. ಇದು ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದೆ. ಆದರೆ ಎಲ್ಲೂ ಕೂಡ, ಅಂದರೆ ಹರಿಯಾಣ ಗುರುಗ್ರಾಮದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇದು ಇನ್ನೂ ಚಾಲನೆಗೆ ಬಂದಿಲ್ಲ. ಹರಿಯಾಣದಲ್ಲೂ ಕೂಡ ಇನ್ನೂ ಚಾಲನೆಗೆ ಬಂದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಈ ರೀತಿಯಾದಂತಹ ಏನು LPG ATMಗಳನ್ನು ಮಾಡೋದಕ್ಕೆ ಮುಂದಾಗ್ತಾರಾ ಅನ್ನುವಂತಹ ಯೋಚನೆಗಳನ್ನು ಕೂಡ ಸರ್ಕಾರ ಕೈಗೊಳ್ಳುವಂಥದ್ದು. ಇದು ಟೋಟಲಿ ನ್ಯೂ ಇನ್ವೆನ್ಷನ್ ಅಲ್ಲ, ಆದರೆ ಆಲ್ರೆಡಿ ಇರುವಂತಹ ಟೆಕ್ನಾಲಜಿಗಳನ್ನು ಕಂಬೈನ್ ಮಾಡಿಕೊಂಡು ಮಾಡಿರುವಂಥದ್ದು. ಈಗಾಗಲೇ ನೀವು ವಾಟರ್ ಬಾಟಲ್ ಮಷೀನನ್ನು ನೋಡಿರ್ತೀರ, ಅದೇ ರೀತಿ ಅದೇ ಒಂದು ಸೇಮ್ ಕಾನ್ಸೆಪ್ಟನ್ನು ಇಟ್ಕೊಂಡು ಸಿಲಿಂಡರ್ಗೆ ಯೂಸ್ ಮಾಡಿರುವಂಥದ್ದು. ಇನ್ನು ಮಷೀನ್ ಒಳಗಡೆ ಸೆನ್ಸರ್ ಇರುತ್ತೆ, ಅದನ್ನು ಆ ಒಂದು ಸೆನ್ಸರ್ ತುಂಬಿದ ಸಿಲಿಂಡರ ಅಥವಾ ಖಾಲಿ ಸಿಲಿಂಡರ ಅನ್ನೋದನ್ನು ಆ ಒಂದು ಸೆನ್ಸರ್ ಗಮನಿಸಿ ಮತ್ತು ಯಾವುದಾದ್ರೂ ರಾಂಗ್ ಸಿಲಿಂಡರ್ನ ಇಟ್ಟರೂ ಕೂಡ ಅದನ್ನು ತೆಗೆದುಕೊಳ್ಳುವಂಥದ್ದು. ಮುಖ್ಯವಾಗಿ ಇಲ್ಲಿ ಆ ಒಂದು ಸೆನ್ಸರ್ನ ಮೂಲಕ ಈ ಒಂದು ಸಿಲಿಂಡರ್ ಗ್ಯಾಸ್ನ ತುಂಬಿಸುವಂಥದ್ದು. ಇಲ್ಲಿ ನೋಡೋದಾದರೆ ಯಾರೆಲ್ಲ LPG ಅಭಾವದಿಂದ ಈಗಾಗಲೇ ಸಾಕಷ್ಟು ದೇಶದಾದ್ಯಂತ ಒಂದು ಕಷ್ಟಪಡ್ತಾ ಇದ್ದಾರೆ, ತೊಂದರೆಗೆ ಈಡಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಟೆಕ್ನಾಲಜಿ ತಂದಿರುವಂಥದ್ದು ಒಂದು ಕಡೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆದರೆ 10 kgಕ್ಕಿಂತ ಜಾಸ್ತಿ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಲಭ್ಯವಿಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ.